ಶಿವಾಜಿನಗರದಲ್ಲಾದಂಥ ಒಂದು ಈ ಆಪರೇಷನ್ ಫುಟ್ಪಾತ್ ಅನ್ನ ವಿರೋಧಿಸಿ ಗೂಂಡಾವರ್ತನೆಯನ್ನ ಪ್ರದರ್ಶನ ಮಾಡಿದಾರಲ್ವಾ. ಕೇಂದ್ರ ನಗರ ಪಾಲಿಕೆ ಇಂಜಿನಿಯರ್ ಮಾಧವರಾವ್ ಅವರ ಮೇಲೆ ಅಟ್ಯಾಕ್ ಆಗಿದೆ. ಅವ್ರ ಜೀವ ಉಳ್ಕೊಂಡಿರೋದೇ ಹೆಚ್ಚು. ಇವತ್ತು ಮಾಧವರಾವ್ ಅವರ ಜೀವ ಉಳ್ಕೊಂಡಿರೋದೇ ಹೆಚ್ಚು. ಏನಾದರೂ ಎಲ್ಲಾದರೂ ತಲೆಗೆ ಬಲವಾಗಿ ಏನಾದರೂ ಪೆಟ್ಟು ಬಿದ್ದು ಅಥವಾ ಬೀಳಬಾರ್ದು ಜಾಗಕ್ಕೆ ಎಲ್ಲಾದರೂ ಏಟು ಬಿದ್ದು ಪ್ರಾಣಗೀಣ ಹೋಗಿದ್ದಿದ್ರೆ ಯಾರು ಅದಕ್ಕೆ ಜವಾಬ್ದಾರರು? ಬಸವರಾಜ್ ಪಡುಕೋಟೆ ಅಂತ ಈ ಸಂಘಟನೆ, ಯಾವುದೋ ಸಂಘಟನೆಯನ್ನು ನಡೆಸ್ಕೊಂಡಿರ್ತಕ್ಕಂಥ ವ್ಯಕ್ತಿ, ದಿಲ್ದಾರಾಗಿ ರೌಡಿಯಂತೆ ಅಧಿಕಾರಿಗಳ ಮೇಲೆ ವರ್ತನೆ ತೋರಿಸಿದಂಥ ಈ ಬಸವರಾಜ್ ಪಡುಕೋಟೆ ಈಗ ಎಸ್ಕೇಪ್ ಆಗಿದ್ದಾನೆ, ಈಗ ಓಡಿ ಹೋಗಿದ್ದಾನೆ. ಸೊ ಅಷ್ಟು ಎದೆಗಾರಿಕೆಯನ್ನ ತೋರಿಸಿದಂಥ ಬಸವರಾಜ್ ಪಡುಕೋಟೆ ಈಗ ಅದೇ ಎದೆಗಾರಿಕೆಯನ್ನ, ಅದೇ ಎದೆಯೊಡ್ಡಿ ಈಗ ಪೊಲೀಸರ ಮುಂದೆ ನಿಂತ್ಕೊಳ್ಬೇಕಾದಂಥ ವ್ಯಕ್ತಿ ಯಾಕಪ್ಪ ಓಡಿ ಹೋದೆ ನೀನು? ಯಾಕೆ ಸ್ಥಳದಿಂದ ಎಸ್ಕೇಪ್ ಆಗಿರುವಂಥದ್ದು? ಹಲ್ಲೆ ಸಂಬಂಧ 10 ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ. ಒಂದು ಸಿಕ್ಕಂಗೆ ಹಿಡ್ಕೊಂಡು ಅಧಿಕಾರಿಗಳನ್ನ ಹೊಡಿತಾ ಇರ್ತಕ್ಕಂಥದ್ದು. ಇವತ್ತು ಮಧ್ಯಾಹ್ನ ವೀಕ್ಷಕರೇ, ಒಂದು 12:30 1 ಗಂಟೆಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ ಇದು. ಸಿಕ್ಕ ವಸ್ತುಗಳಿಂದ ಹಿಡ್ಕೊಂಡು ಹೊಡಿತಾ ಇರ್ತಕ್ಕಂಥದ್ದು. ನೋಡಿ, ಆತನೇ ಬಸವರಾಜ್ ಪಡುಕೋಟೆ, ತೋರಿಸ್ತಾ ಇದ್ದೀವಿ ನೋಡಿ. ಮಗದೊಂದು ಕಡೆ ಆ ಮಹಿಳಾ ಸಿಬ್ಬಂದಿಗೆ ಪೆಪ್ಪರ್ ಸ್ಪ್ರೇನ ಹೊಡೆದಿದ್ದಾರೆ. ಪೆಪ್ಪರ್ ಸ್ಪ್ರೇ, ಇವರು ಪೆಪ್ಪರ್ ಸ್ಪ್ರೇ ಇಟ್ಕೊಂಡು ಆಮೇಲೆ ಕೈಯಲ್ಲಿ ಆ ಪ್ಲಾಸ್ಟಿಕ್ ಚೇರ್ಗಳು, ಬಕೆಟ್ಗಳನ್ನ ಇಟ್ಕೊಂಡು ನೀವು ವ್ಯಾಪಾರ ಮಾಡ್ತಾ ಇದ್ದೀರಾ ಹೊಡೆಯೋದಿಕ್ಕಂತ. ಇದನ್ನೇ ನೀವು ವ್ಯಾಪಾರ ಮಾಡುವಂಥ ರೀತಿ? ಬಸವರಾಜ್ ಪಡುಕೋಟೆ ಯಾಕಿಷ್ಟೊಂದು ವ್ಯಾಮೋಹ ನಿಮಗೆ? ಏನು ಅದರಿಂದ ಏನು ಲಾಭ ಇದೆ? ಸುಮಾರು 10 ಅಂಗಡಿಗಳನ್ನು ತೆರವು ಮಾಡಲಿಕ್ಕೆ ಬಂದಂಥವ್ರ ಮೇಲೆ ತಾವು ಈ ರೀತಿಗೆ ಹಲ್ಲೆ ಮಾಡ್ತಿರೋದು. ಆ 10 ಅಂಗಡಿಗಳಿಂದ ನಿಮಗೆ ಏನು ಲಾಭ ಇತ್ತು? ಯಾಕಾಗಿ ತಾವು ಈ ರೀತಿಯಾಗಿ ನಡ್ಕೊಂಡ್ರಿ ಅಂತ ಈಗ ಓಡ್ ಹೋಗಿರೋದು? ಯಾಕೆ ತಲೆ ಮರೆಸ್ಕೊಳ್ಬೇಕಿತ್ತು? ಅದೇ ಎದೆಗಾರಿಕೆ, ಅದೇ ಪೌರುಷವನ್ನು ಇವಾಗ ತೋರಿಸಿ ಬಂದು ಪೊಲೀಸರ ಹತ್ರ. ಮಗದೊಂದು ಕಡೆ GB ಅಧಿಕಾರಿಯ ಮೇಲೆ ನಡೆದಿರ್ತಕ್ಕಂಥ ಈ ಒಂದು ಹಲ್ಲೆಯನ್ನ ಖಂಡಿಸಿ ಇವತ್ತು ಅವರ ಸಹೋದ್ಯೋಗಿಗಳು ಪ್ರತಿಭಟನೆಯನ್ನು ಮಾಡಿದ್ದಾರೆ ಬೌರಿಂಗ್ ಆಸ್ಪತ್ರೆ ಮುಂಭಾಗದಲ್ಲಿ. ಮಗದೊಂದು ಕಡೆ ಪೊಲೀಸರು ಕ್ರಮವನ್ನು ಕೈಗೊಳ್ತೀವಿ ಅಂತಲೂ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರೇ, ಸೀಮಂತ್ ಕುಮಾರ್ ಸಿಂಗ್ ಅವರು ರಿಯಾಕ್ಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ಅಂತ ನೋಡೋಣ. ಡೆಪ್ಟಿ ಕಮಿಷನರ್ ಈಸ್ಟ್ ಅವರಲ್ಲಿ ಸ್ಪಾಟ್ ಅಲ್ಲಿ ಇರೋ ಸ್ಟೇಷನ್ ಹೋಗಿ ಆಕ್ಷನ್ ಕೂಡ ತಗೊಳ್ತೀವಿ. ಯಾಕಂದ್ರೆ ಇದು ಇಂಥ ಇನ್ಸಿಡೆಂಟ್ ಆಗಬಾರ್ದಾಯ್ತು. ಇದು ನಡೆದಿದೆ, ಅದು ಯಾವ ಕಾನೂನಿಗೆ ಅವ್ರ ಕೈ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೋರ್ಟ್ ಇದೆ ಅಥವಾ ಲೀಗಲ್ ಪ್ರಕಾರ ಏನು ಯಾರು ಮಾಡಬೇಕು ಮಾಡಿ. ಬಟ್ ಸರ್ಕಾರದ ಆದೇಶ ಅನುಸಾರ ಎಲ್ಲ ಕಡೆ ಫುಟ್ಪಾತ್ ಕ್ಲಿಯರೆನ್ಸ್ ಆಗ್ತಾ ಇದೆ. ಸೊ ಇದರಲ್ಲಿ ಯಾರು ಸಿಬ್ಬಂದಿಯವರು, ಸರ್ಕಾರಿ ಸಿಬ್ಬಂದಿಯವರು, ಅವರು ಸರ್ಕಾರ ಪರವಾಗಿ ಕೆಲಸ ಮಾಡ್ತಾರೆ. ಸೊ ಇದೊಂದು ಕೆಲಸ ಮಾಡುವಾಗ ಯಾರಿಗೆ ಕಾನೂನು ಕೈ ತಗೊಳ್ಳಿಕ್ಕೆ ಪ್ರಶ್ನೆ ಇಲ್ಲ. ನಾವು ನಿರ್ದಿಷ್ಟವಾಗಿ ನಾವು ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ತೀವಿ. DCP ಹೋಗಿದ್ರೆ ಜಾಯಿಂಟ್